ಸೆಷನ್ಸ್ ಕೋರ್ಟ್ ನೀಡಲಿದ್ದ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ಆಗಸ್ಟ್ 29ರವರೆಗೆ ಯಾವುದೇ ಆದೇಶ ನೀಡದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಡೆಯಾಜ್ಞೆ ನೀಡಿದ ಹೈಕೋರ್ಟ್. ಯಾವುದೇ ಆದೇಶ ನೀಡದಂತೆ ಹೈಕೋರ್ಟ್ ತಡೆಯಾಜ್ಞೆ. ಆಗಸ್ಟ್ 29ರವರೆಗೆ ಸಿದ್ದರಾಮಯ್ಯನವರಿಗೆ ಯಾವುದೇ ಕಾನೂನಿನ ಅಡೆತಡೆಗಳು ಇಲ್ಲ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಮಧ್ಯಂತರ ಆದೇಶ. ಹೈಕೋರ್ಟ್ ಆದೇಶ ಬರುವವರೆಗೆ ವಿಚಾರಣಾ ಕೋರ್ಟ್ ಆದೇಶ ಕೊಡುವಂತಿಲ್ಲ. ಮೂಡಾ ಕೇಸ್ನಲ್ಲಿ ಒತ್ತಾಯದ ಕ್ರಮ ಬೇಡ ಎಂದ ಹೈಕೋರ್ಟ್. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೋ ಏನೋ ಅನ್ನುವ ಟೆನ್ಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ರು. ಆ ಟೆನ್ಷನ್ ಈಗ ಕನಿಷ್ಠ 10 ದಿವಸ ಮುಂದಕ್ಕೆ ಹೋಗಿದೆ. ಕನಿಷ್ಠ 10 ದಿವಸ. ಇಪ್ಪತ್ತೊಂಬತ್ತನೇ ತಾರೀಕು ಮುಂದಿನ ವಿಚಾರಣೆ. ಅಲ್ಲಿ ತನಕ ಮೂಡಾ ಪ್ರಕರಣದಲ್ಲಿ ಯಾವುದೇ ಒತ್ತಾಯದ ಕ್ರಮ ಬೇಡ. ಸೆಷನ್ಸ್ ಕೋರ್ಟು ಜಡ್ಜ್ಮೆಂಟ್ ಕೊಡೋದು, ವಿಚಾರಣೆ ಕೊಡೋದು ಬೇಡ ಅಂತ. ಹೈಕೋರ್ಟ್ನ ಪೀಠ ಆದೇಶ ಕೊಟ್ಟಿದೆ. ಸಂಪುಟದ ಒಂದು ರೆಕಮೆಂಡೇಶನ್ ಏನಿತ್ತು, ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ತ್ಯಜಿಸಿ ಅವರು ರಾಜ್ಯಪಾಲರು ಈ ಒಂದು ಅನುಮೋದನೆಯನ್ನ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿಯೋಜನೆಗೆ ಒಳಪಡಿಸಲಿಕ್ಕೆ. ಈ ಒಂದು ರಾಜ್ಯಪಾಲರ ಒಂದು ನಡಿಗೆ ಅದು ಸರಿಯಲ್ಲ. ಯಾಕೆಂದ್ರೆ ಸಚಿವ ಸಂಪುಟದ ಒಂದು ನಿರ್ಧಾರವನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಎನ್ನುವುದು ಅರ್ಜಿದಾರರ ಮುಖ್ಯವಾದ ಆಗಿರ್ತದೆ. ಎರಡನೇದಾಗಿ ಒಂದೇ ದಿನದಲ್ಲಿ ಅಂದರೆ ಈ ದೂರುದಾರರು ಅನುಮೋದನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಅನುಮೋದನೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಅರ್ಜಿಯನ್ನು ಒಂದೇ ದಿನದಲ್ಲಿ ಈ ಶೋಕಾಸ್ ನೋಟಿಸನ್ನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಲಾಗಿರ್ತದೆ. ಅನಂತರ ಈ ಒಂದು ಅನುಮೋದನೆಯ ಆದೇಶವನ್ನು, ಸ್ಯಾಂಕ್ಷನ್ ಆರ್ಡರನ್ನು ಈ ಒಂದು ಆದೇಶವನ್ನು ಮಾಡಿರ್ತಾರೆ ರಾಜ್ಯಪಾಲರು, ಇದು ಕಾನೂನುಬದ್ಧವಾಗಿಲ್ಲ ಎನ್ನುವುದು ಅರ್ಜಿದಾರರ ವಾದ. 2018ರ ಮುನ್ನ ಆಗಿರುವಂತಹ ಒಂದು ಅಪರಾಧ ಪ್ರಕರಣಗಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದು ನಮ್ಮ ಮೊದಲನೇ ವಾದ. ಎರಡನೇದಾಗಿ ಕಲಂ 197 CRPC ಹಾಗೂ ಕಲಂ 218 ಈಗ ಅವೆರಡು ಕೂಡ ಒಂದೇ. ಅಂದರೆ 218 ಈ ಹೊಸ ಕಾನೂನುಗಳೇನು ಬಂದಿದೆ, BNSS ಅಂತ ಏನು ಕರಿತೀವಿ, ಆ ಒಂದು ಕಲಮಿನ ಪ್ರಕಾರ ಕೂಡ ನಮಗೆ ತನಿಖೆಯ ನಂತರ
ಮಾನ್ಯ ವಿಶೇಷ ನ್ಯಾಯಾಲಯ ಏನು ಈ ಕಾಗ್ನಿಸೆನ್ಸ್ ತಗೊಳ್ಳೋದಕ್ಕೂ ಮುನ್ನ ಆ ಒಂದು ಅನುಮೋದನೆ ಆದೇಶ ಬೇಕಾಗ್ತದೆ. ಅದು ಈ ಒಂದು ಘಟ್ಟದಲ್ಲಿ ಬೇಕಿರುವಂತಹ ಅನುಮೋದನೆ ಅಲ್ಲ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳು ಅವರು ಈ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಅವರು ಮುಂದಿನ ದಿನಾಂಕದವರೆಗೆ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳನ್ನು ಮುಂದೂಡಬೇಕು ಅಂತ ಆದೇಶ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಗೊಂದಲ ಉಂಟಾಗ್ಬೋದು. ಅಂದರೆ ವಿಶೇಷ ನ್ಯಾಯಾಲಯದ ಮುಂದಿರುವ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದ್ದಾರೆ ಅಂತ. ಖಂಡಿತ ತಡೆಯಾಜ್ಞೆ ನೀಡಿರೋದಿಲ್ಲ. ಯಾವುದೇ ರೀತಿ ತಡೆಯಾಜ್ಞೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋದಿಲ್ಲ. ಇಲ್ಲಿ ಮಾಡಿರೋ ಆದೇಶ ಏನಂದರೆ, ನ್ಯಾಯಮೂರ್ತಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿರ್ತಾರೆ, ಮುಂದುವರಿಬೇಕು ಆ ಪ್ರಕ್ರಿಯೆಗಳನ್ನು. ಈ ಖಾಸಗಿ ದೂರುಗಳು ಏನು ಈ 2 ಖಾಸಗಿ ದೂರುಗಳು ದಾಖಲೆಯಾಗಿವೆ ವಿಶೇಷ ನ್ಯಾಯಾಲಯದಲ್ಲಿ, ಆ 2 ದೂರುಗಳ ಅನ್ವಯ ಏನು ಪ್ರಕ್ರಿಯೆಗಳು ನಡೀತಿದ್ವು, ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಬೇಕು ಎನ್ನುವುದಷ್ಟೇ ಆದೇಶ ಆಗಿರ್ತದೆ. ಯಾವುದೇ ತಡೆಯಾಜ್ಞೆ ನೀಡಿರೋದಿಲ್ಲ. ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಿದ್ದಾರೆ. ಅಂದರೆ ಆದೇಶಕ್ಕೆ ನಾಳೆ ಏನು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರಿನಲ್ಲಿ ಆದೇಶಕ್ಕೆ ಕಾಯ್ದಿರಿಸಿತ್ತು, ಇನ್ನೊಂದು ದೂರಿನಲ್ಲಿ ಏನು ಇನ್ನೂ ವಾದಗಳನ್ನು ಕೇಳೋದಿತ್ತು. ಈ ಹಂತಗಳನ್ನು ಮುಂದೂಡಿ ಮುಂದಿನ ವಿಚಾರಣೆವರೆಗೂ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ ಸಚಿವ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲಿ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ವಕೀಲರಾದ ಸುನೀಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸುನೀಲ್ ಅವರೇ, ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಗುವ ಸಾಧ್ಯತೆಗಳು ತುಂಬ ಕಡಿಮೆ ಅಂತಿದ್ರು. ಇವತ್ತಿನ ದಿನ ರಿಲೀಫ್ ಅನ್ಬಹುದಾ? ತಾತ್ಕಾಲಿಕ ರಿಲೀಫಾ? ಇಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳ ವಾದಕ್ಕೆ ಮನ್ನಣೆ ಸಿಕ್ತಲ್ವಾ ಇವತ್ತು? ಸರ್, ಅದೊಂದು ತಾತ್ಕಾಲಿಕವಾದಂಥ ರಿಲೀಫ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಈಗ ಅವರ ತಲೆ ಮೇಲೆ ಒಂದು ಕತ್ತಿ ಅಲ್ಲಾಡ್ತಿತ್ತು. ಹೌದು. ವಿ ವಿಲ್ ಆಲ್ವೇಸ್ ಕಾಲ್ ಇಟ್ ಆಸ್ ಎ ಹ್ಯಾಂಗಿಂಗ್ ಸ್ವರ್ಡ್, ಡ್ಯಾಮೋಕಲ್ ಸ್ವರ್ಡ್ ಅಂತಲೂ ಕೂಡ ನಾವು ಗ್ರೀಕ್ ಮೈಥಾಲಜಿಲಿ ಕರಿತೀವಿ. ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಭಾಳಷ್ಟು ಆತಂಕದಲ್ಲಿದ್ದರು. ಓಕೆ. ಈಗ ಕೆಳಗಡೆ ಕೋರ್ಟ್ನಲ್ಲಿ ನಾಳಿದ್ದು ಒಂದು ಆರ್ಡರ್ಸ್ ಇದೆ. ನಾಳಿದ್ದು ಸಾಹೇಬರು ಲೋವರ್ ಕೋರ್ಟ್ ಜಡ್ಜ್ ಸಾಹೇಬರು ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ. ಒಂದು ಪಕ್ಷ ಆದೇಶದಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು FIR ರಿಜಿಸ್ಟ್ರೇಷನ್ ಮಾಡಿ ಅಂತ ಆದೇಶ ಮಾಡಿಬಿಟ್ರೆ ಆಗ ಮುಖ್ಯಮಂತ್ರಿಗಳ ಸೀಟ್ಗೆ ಭಾಳಷ್ಟು ತೊಂದರೆ ಆಗ್ಬಿಡುತ್ತೆ. ಓಕೆ. ಈಗ ಮುಖ್ಯಮಂತ್ರಿಗಳು ಭಾಳಷ್ಟು ಒಂದು ಡೆಲಿಕೇಟ್ ಪೊಸಿಷನ್ಲಿದ್ದಾರೆ. ನಾನು ಅನೇಕ ಸ್ನೇಹಿತರಿಗೆ ಅದನ್ನೇ ಹೇಳ್ತಿದ್ದೆ. ಆ ಮುಖ್ಯಮಂತ್ರಿಗಳ ಕುರ್ಚಿ ಏನಿದೆಯಲ್ಲ, ಅದು ನಮ್ಮ ಮುಖ್ಯಮಂತ್ರಿಗಳ ಬಲ ಮತ್ತು ಬಲಹೀನತೆ ಎರಡೂ ಕೂಡ ಕುರ್ಚಿ. ಅದ್ರ ಮೇಲೆ ಕೂತಾಗ ದ ಪವರ್ ಹಿ ಗೆಟ್ಸ್, ದ ಪವರ್ ಹಿ ಹೋಲ್ಡ್ಸ್, ದಟ್ ಇಸ್ ಡಿಫರೆಂಟ್ ಸರ್. ಬಿಕಾಸ್ ಆ ಪವರಿಂದ ಅವ್ರು ಇಡೀ ರಾಜ್ಯದ ಜನತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರಿಗಿರೋ ಮನ್ನಣೆ ಎಲ್ಲವೂ ಕೂಡ ಆ ಪವರ್. ಆ ಬಲಹೀನತೆ ಕೂಡ ಅದೇ. ನಾಳೆ ದಿವಸ ನೀವು ಅದನ್ನ ಕಿತ್ಕೊಂಡ್ಬಿಟ್ರೆ ದ ಪೊಸಿಷನ್ ಟು ವಿಚ್ ಹಿ ವಿಲ್ ಬಿ ಪುಶ್ ಟುಮಾರೋ. ಮತ್ತೆ ಆ ಪೊಸಿಷನ್ ಮತ್ತೆ ಬರಬೇಕು ಅಂದ್ರೆ ಇನ್ನೆಷ್ಟು ಹರಸಾಹಸ ಪಡಬೇಕಾಗ್ತದೆ. ಸೊ ರಾಜೀನಾಮೆ ಕೊಡೋದು ಬಿಡೋದು ಅದು ಅಗೇನ್ ಲೀಗಲ್ ಬೈಂಡಿಂಗ್ ಅಂತೂ ಏನಿಲ್ಲ. ಖಂಡಿತ ಸರ್. FIR ಆಗಿದೆ, ರಾಜೀನಾಮೆ ಕೊಡಿ, ಕೊಡೋದೇನಿಲ್ಲ. ಚಾರ್ಜ್ ಶೀಟ್ ಆಗಿದೆ, ರಾಜೀನಾಮೆ ಕೊಡಿ. ಸರ್, ಆಸ್ ಆನ್ ಟುಡೇ ಅವರು ವಕೀಲರ ಕಡೆಯಿಂದ ಬಹಳಷ್ಟು ಪ್ರಬಲವಾದ ವಾದವನ್ನು ಮಂಡನೆ ಮಾಡಿದ್ದಾರೆ. ನಮಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ, ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದಲ್ಲಿ ಬಹಳಷ್ಟು ಕಾನೂನಾತ್ಮಕವಾದಂಥ ಅಂಶಗಳನ್ನ ಇವರು ಫಾಲೋ ಮಾಡಿಲ್ಲ. ಸೆಕ್ಷನ್ 197 ಆಗ್ಬೋದು, ಅಥವಾ ಇವನ್ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಅನೇಕ ಜಡ್ಜ್ಮೆಂಟ್ಗಳ ಪ್ರಕಾರ ನೀವು 163 ಆರ್ಟಿಕಲ್ನಲ್ಲಿ ಗವರ್ನರ್ ಅವ್ರಿಗಿರುವಂಥ ಅಧಿಕಾರ ಏನು? he is bounded by the aid and advice of the Council of Ministers. ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ ಒಂದು ಕ್ಯಾಬಿನೆಟ್ ಕೊಟ್ಕೊಂಡು ಒಂದು ತೀರ್ಮಾನ ಕೊಟ್ಟು ಗವರ್ನರ್ ಸಾಹೇಬ್ರಿಗೊಂದು ನಾವೊಂದು ರಿಕ್ವೆಸ್ಟ್ ಅನ್ನು ಕೊಟ್ಟಾಗ ಅದನ್ನು ಯಾವುದೇ ಕಾರಣಕ್ಕೆ 3 ಕಾಸು ಮರ್ಯಾದೆ ಕೊಡ್ದಿರಾ ಅದನ್ನ ರಿಜೆಕ್ಟ್ ಅಂತಾನೂ ಹೇಳಿ. ಬಟ್ ದ ರಿಜೆಕ್ಷನ್ ಇನ್ಹರೆಂಟ್ ಬಯಾಸ್ ಅನ್ನುವಂಥದ್ದು ಇಂಥ ವಿಷಯಗಳಲ್ಲಿ ಕ್ಯಾಬಿನೆಟ್ಗೆ ಇರುತ್ತೆ ಅನ್ನೋದನ್ನು ಒಪ್ಕೊಳ್ಬೇಕಾಗ್ತದೆ ಸರ್. ಬಿಕಾಸ್ ಯಾಕಂದ್ರೆ ಬಹಳ ಡೀಟೇಲ್ ಆಗಿ ಚರ್ಚೆ ನಡೀತು 20 ವರ್ಷಗಳ ಹಿಂದೆ ಮಧ್ಯಪ್ರದೇಶ್ ಗವರ್ನಮೆಂಟ್ ವರ್ಸಸ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಮಧ್ಯೆ ನಡೆದಂತಹ ಪ್ರಕರಣದಲ್ಲಿನ ತೀರ್ಪು ಬಹಳ ವಿವರವಾಗಿ ಚರ್ಚೆಗೆ ಬಂತು. ಇನ್ಹರೆಂಟ್ ಬಯಾಸ್ ಇರುತ್ತೆ. ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಏನಾದ್ರು ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡು ಕಳಿಸೋದಕ್ಕಾರು ಸಾಧ್ಯ ಇರುತ್ತಾ? ಹಂಗಿದ್ದ ಪಕ್ಷದಲ್ಲಿ ರಾಜ್ಯಪಾಲರಾದಂಥವರು ಸ್ವಂತ ವಿವೇಚನೆಯನ್ನು ಬಳಸಿ ನಿರ್ಧಾರ ಕೈಗೊಳ್ಳಬೇಕು ಅಂತ ಜಡ್ಜ್ಮೆಂಟ್ ಇದೆ. ಪ್ಯಾರಾ 14 and 19 ತುಷಾರ್ ಮೆಹ್ತಾರವರು ಅದನ್ನೇ ರಿಪೀಟ್ ಮಾಡ್ತಾರೆ. ಪ್ಯಾರಾ 14 and 19 ಒಂದು ಎಕ್ಸೆಪ್ಷನ್ ಇದೆ. ಏನಂದ್ರೆ ಕೆಲವು ಸಂದರ್ಭಗಳಲ್ಲಿ ಗವರ್ನರ್ ಇಸ್ ಫ್ರೀ ಟು ಟೇಕ್ ಹಿಸ್ ಡಿಸಿಷನ್. ಆ ಸಂದರ್ಭಗಳು ಯಾವುದು ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದಾದ್ರು ಒಂದು ಸ್ಯಾಂಕ್ಷನ್ ಕೊಡಬೇಕಾದ ಸಂದರ್ಭದಲ್ಲಿ ಬಂದಾಗ, ಯಾಕಂದ್ರೆ ಕ್ಯಾಬಿನೆಟ್ ಈಸ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್, ಅವ್ರದೇ ಕ್ಯಾಬಿನೆಟ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಇಲ್ಲಿ ಕೇಳುತ್ತೆ. ಸೊ ಸುದೀರ್ಘವಾದಂಥ ವಾದ ಮಂಡನೆ. ಆದರೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನು ಅಂದರೆ ಗೊತ್ತಿಲ್ಲ ನ್ಯಾಯಾಂಗ ಹೆಂಗೆ ನೋಡುತ್ತೆ ಅಂತ 29ನೇ ತಾರೀಕೆ ಫೈನಲಿ ಗೊತ್ತಾಗಬೇಕಾಗಿರುವಂಥದ್ದು. ಆ ನಿರ್ಣಯವನ್ನು ತೆಗೆದುಕೊಂಡ ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳೇ ಇರಲಿಲ್ವಲ್ಲ ಅಂತಾರವರು. ಕರೆಕ್ಟ್. ಮುಖ್ಯಮಂತ್ರಿಗಳ ಇರಲಿಲ್ವಲ್ಲ ಆವತ್ತಿನ ಸಭೆಯಲ್ಲಿ ಇರಲಿಲ್ವಲ್ಲ ಅಂತ. ಹೌದು ಸರ್. ಸೊ ಅದನ್ನು ಗವರ್ನರ್ ಅವರು ಒಂದು ತಮ್ಮ ಸ್ಯಾಂಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾರೆ.
ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇಲ್ದಿದ್ರು ಕೂಡ ಆ ಸಭೆ ಆಯೋಜನೆ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವರು ಮುಖ್ಯಮಂತ್ರಿಗಳು. ಹೌದು, ಮುಖ್ಯಮಂತ್ರಿಗಳು ಡೈರೆಕ್ಟ್ ಮುಖ್ಯಮಂತ್ರಿಗಳೇ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ, ತಾವು ಅಧ್ಯಕ್ಷತೆ ವಹಿಸಿ ಅಂತ ಹೇಳ್ತಾರೆ. ಸೊ ಇಟ್ ಎವ್ರಿಥಿಂಗ್ ಇಸ್ ಸ್ಟೇಜ್ ಮ್ಯಾನೇಜ್ ಬೈ ದಿ ಚೀಫ್ ಮಿನಿಸ್ಟರ್ ಅನ್ನೋ ಲೆಕ್ಕದಲ್ಲಿ ಗವರ್ನರ್ ಸ್ಯಾಂಕ್ಷನ್ ಅಥಾರಿಟಿನಲ್ಲಿ ಇದೆ. ಸೊ ಮುಖ್ಯಮಂತ್ರಿಗಳ ಪ್ರಬಲವಾದ ವಾದ ಏನು, ನಮ್ಮ ಕ್ಯಾಬಿನೆಟ್ ಕೊಟ್ಟಂತ ರೆಕಮೆಂಡೇಶನ್ ಅನ್ನು ಫಾಲೋ ಮಾಡಿಲ್ಲ. ಎರಡನೇದು, ದೇರ್ ಇಸ್ ನೋ ಅಪ್ಲಿಕೇಶನ್ ಆಫ್ ಮೈಂಡ್. ಈಗ ಇಡೀ ಸ್ಯಾಂಕ್ಷನ್ ಅಂತ ಓದಿ, ನಾನು ನೋಡಿದೆ ಒಂದು 7-8 ಪೇಜ್ ಸ್ಯಾಂಕ್ಷನ್ ಇದೆ. ಈ ಬೇಸಿಕ್ ಇಶ್ಯೂ ಏನಿದೆ ಸರ್, ಅಬ್ರಾಮ್ ಅವ್ರ ಬೇಸಿಕ್ ಕ್ವಶನ್ ಏನಿದೆ, ಅವ್ರ ಬೇಸಿಕ್ ಗ್ರೀವಿಯನ್ಸ್ ಏನಿದೆ, ಮುಖ್ಯಮಂತ್ರಿಗಳ ಮೇಲೆ ಮಾಡದಿರುವಂತ ಇಶ್ಯೂ ಏನಿದೆ, ಅದು ಎಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು. ದಟ್ ಕ್ಲಿಯರ್ಲಿ ಸಿಂಬಲೈಸಸ್ ಅನ್ ಅಪ್ಲಿಕೇಶನ್ ಆಫ್ ಮೈಂಡ್. ಮುಖ್ಯಮಂತ್ರಿಗಳ ಮೇಲೆ ಈ 2-3 ಪ್ಯಾರಾಗ್ರಾಫ್ಗಳಲ್ಲಿ ಸೀರಿಯಸ್ ಅಲಿಗೇಷನ್ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಂತ ಕೌಂಟರ್ ಏನಿದೆ, ವಾಟ್ ಈಸ್ ಹಿಸ್ ರಿಪ್ಲೈ ಟು ದಿಸ್? ಅವೆರಡನ್ನು ನೋಡಿದ ಮೇಲೆ ನಾನು ಅಪ್ಲೈ ಮಾಡ್ತಾ ಇನ್ ಮೈ ಮೈಂಡ್ ಸ್ಟೇಟಿಂಗ್ ದಟ್ ದಿಸ್ ಈಸ್ ವೇರ್ ಹಿ ಹಸ್ ಮೇಡ್ ಇಟ್ ಅಟ್ಸ್ ಫಾಲ್ಟ್. ಆ ಥರ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ. ಯಡಿಯೂರಪ್ಪನವ್ರ ಪ್ರಕರಣ ಪ್ರಬಲವಾಗಿ ಒಂದು ಟೆಕ್ನಿಕಲಿ ನೀವು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕು ಅನ್ನೋ ವಿಷಯ ಬಂದಾಗ ಟೆಕ್ನಿಕಲಿ ನನಗೊಂದು ಪ್ರಶ್ನೆ ಬರೋದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಎಲ್ಲ ಕೊಟ್ಟಿರೋದು, ತನಿಖೆಗೆ ಅನುಮತಿ 17A ಅಡಿಯಲ್ಲಿ ಕೊಟ್ಟಿದ್ದಾರೆ. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡುವುದು ಅಂದರೆ ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಂಗೆ. ಅವರು ಅದರಲ್ಲಿ ಬರೀತಾರೆ, ಮೇಲ್ನೋಟಕ್ಕೆ ಈ ಅಪರಾಧ ನಡೆದಿದೆ ಅಂತ ಸಾಬೀತುಪಡಿಸೋದಕ್ಕೆ ದಾಖಲೆಗಳಿದ್ದಾವೆ, ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ನಡೆಯಬೇಕಾದ ಅವಶ್ಯಕತೆ ಇದೆ, ಆದ್ದರಿಂದ ನಾನು ಈ ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಖಂಡಿತ ಸರ್, ರಾಜ್ಯಪಾಲರು ಇಸ್ ಆಲ್ಸೋ ರೈಟ್, ನಾನು ತಪ್ಪು ಅಂತ ಹೇಳೋದಿಲ್ಲ ಸರ್. ಬಟ್ ಒಂದು ಸಲ ನೀವು ಪಬ್ಲಿಕ್ ಸರ್ವೆಂಟ್ ಯಾರ ಮೇಲೆ ಆಗಲಿ ನೀವು ತನಿಖೆಗೆ ಅವಕಾಶ ಕೊಟ್ಟ ನಂತರ ಸರ್, ವಾಟ್ ಈಸ್ ದಿ ಕಾನ್ಸಿಕ್ವೆನ್ಸಸ್ ದಟ್ ಫಾಲೋ? ರಿಜಿಸ್ಟ್ರೇಷನ್ ಆಫ್ FIR, ದಟ್ಸ್ ಇಂಪಾರ್ಟೆಂಟ್. ತನಿಖೆಯನ್ನು ವಿತೌಟ್ FIR ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಕಾನೂನಿನ ಪರಿಭಾಷೆಯಲ್ಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಹೇಳೋದು, ಸಸ್ಪೆನ್ಷನ್ ಈಸ್ ನಾಟ್ ಅ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಅಧಿಕಾರಿಯ ಮೇಲೆ ಏನೋ ಆರೋಪ ಬಂದು ಆತ ಸಸ್ಪೆಂಡ್ ಆದರೆ ಆತ ಪನಿಷ್ ಆದ ಅಂತ ಅರ್ಥ ಅಲ್ಲ. ಅದಕ್ಕೊಂದು ಎನ್ಕ್ವೈರಿ ಇರುತ್ತೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರೋ ಇನ್ನೊಂದೋ ಮತ್ತೊಂದೋ, ಅದಾದ ನಂತರ ಆರೋಪ ಸಾಬೀತಾದರೆ ದೆನ್ ಹಿ ಹ್ಯಾಸ್ ಟು ಬಿ ಪನಿಷ್ಡ್. ಇಲ್ಲೂ ಕೂಡ ಹಾಗೆ ಅಲ್ವಾ ಅಂತ ಹಿರಿಯ ವಕೀಲರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಲಕ್ಷ್ಮೀ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಾಡಿದರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ನಿರೀಕ್ಷಿತವ ಮೇಡಮ್ ನಾಳೆಯ ಜಡ್ಜ್ಮೆಂಟ್ಗೆ, ನಿರೀಕ್ಷಿತ ಜಡ್ಜ್ಮೆಂಟ್ಗೆ ಒಂದು ಸ್ಟೇ ಅಲ್ಲ, ಮುಂದೂಡಬೇಕಾಗಿ ಬರುತ್ತೆ ಅನ್ನೋದು? ಕರೆಕ್ಟ್, ಸ್ಟೇ ಅಂತೂ ಕೊಟ್ಟಿಲ್ಲ, ಬರೀ ಈ ಕೇಸ್ ಹಿಯರಿಂಗ್ ಇರೋ ತನಕ ಅಲ್ಲಿ ಆರ್ಡರ್ಸ್ ಪಾಸ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಎಸ್, ನಿರೀಕ್ಷಿತ ಇತ್ತ ಮೇಡಮ್ ಇದು? ಸಾರಿ, ಇದು ನಿರೀಕ್ಷಿತವ ಹಿಂಗಾಗಬಹುದು ಇವತ್ತು ಹೈಕೋರ್ಟ್ನಲ್ಲಿ ಅನ್ನೋ ನಿರೀಕ್ಷೆ ಇತ್ತಾ ತಮಗೆ? ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರು ಮೂವ್ ಮಾಡ್ತಾರೆ ಅಂತ. ಓಕೆ. ಅಂಡ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ದಟ್ the lower court would have to await the result alva. It is but natural. ನನಗೆ ಇನ್ನೊಂದು ವಾದ ಕೇಳಲ್ಪಟ್ಟೆ ಮೇಡಮ್. ಇಫ್ ದೇರ್ ಇಸ್ ಎನಿ ಅದರ್ ಲೀಗಲ್ ರೆಮಿಡಿ ಯು ಕೆನಾಟ್ ಫೈಲ್ ಅ ರಿಟ್ ಪಿಟಿಷನ್ ಅಂತಾರೆ. ಯು ಹ್ಯಾವ್ ಟು ಫೈಲ್ ಅ ರಿಟ್ ಪಿಟಿಷನ್ ಓನ್ಲಿ ವೆನ್ ದೇರ್ ಇಸ್ ನೋ ಅದರ್ ಲೀಗಲ್ ರೆಮಿಡಿ. ಈಗ 17A ಅಡಿಯಲ್ಲಿ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿರೋದು ತನಿಖೆ ಮಾಡೋದಕ್ಕೆ. ಹೌದು. ಈಗ ತಮ್ಮ ಕ್ಲೈಂಟ್ ಹತ್ರ ಆ ರಾಜ್ಯಪಾಲರು ಕೊಟ್ಟಿರುವ ಪರವಾನಗಿಯ ಪತ್ರ ಇದೆ, ಅದನ್ನು ತಗೊಂಡು ಹೋಗಿ ಅವರು ತನಿಖಾ ಸಂಸ್ಥೆ ಕೊಡಬಹುದು, ಕೊಡಲಿಕ್ಕಿಲ್ಲ. ಅದನ್ನು ನೋಡಿ ತನಿಖಾ ಸಂಸ್ಥೆ FIR ಮಾಡಬಹುದು, ಮಾಡಲಿಕ್ಕಿಲ್ಲ. ಆ ನಂತರ ತನಿಖೆ ಆದಮೇಲೆ B ರಿಪೋರ್ಟ್ ಆಗುತ್ತಾ, C ರಿಪೋರ್ಟ್ ಆಗುತ್ತಾ, ಚಾರ್ಜ್ ಶೀಟ್ ಆಗುತ್ತಾ. ಸಿದ್ದರಾಮಯ್ಯನವ್ರ ಮುಂದೆ ಇನ್ನೂ ಅನೇಕ ಲೀಗಲ್ ರೆಮಿಡಿಗಳಿದ್ದಾವೆ. ಆದರೂ ರಿಟ್ ಪಿಟಿಷನ್ ಬಂದದ್ದು ನಿಮಗೇನು ಅನ್ನಿಸ್ತು? ನೋ, ಯು ಅಬ್ಸಲ್ಯೂಟ್ಲಿ ರೈಟ್. ಈಗ ಬರೀ ನಾಳೆ ಆರ್ಡರ್ಸ್ ಆಗಿದ್ರೂನು ಬರೀ ಇನ್ವೆಸ್ಟಿಗೇಷನ್ಗೆ ಡೈರೆಕ್ಷನ್ ಕೊಡ್ತಾ ಇದ್ರು ಅಷ್ಟೇ, ಇನ್ನೇನಿಲ್ಲ. ಹೌದು. ಇನ್ವೆಸ್ಟಿಗೇಷನ್ ನಡೆದಾದ್ಮೇಲೆ ರಿಪೋರ್ಟ್ ಆದ್ಮೇಲೆ ತಿರ್ಗಾ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಮಾಡ್ಕೊಂಡು ಇಟ್ ಇಸ್ ಅ ಲಾಂಗ್ ಪ್ರಾಸೆಸ್. ಸೊ ಯು ಆರ್ ರೈಟ್ ಇನ್ ದಟ್ ಕಾಂಟೆಕ್ಸ್ಟ್. ಆದ್ರೆ ಒಬ್ರಿಗೆ ಗವರ್ನರ್ ಆರ್ಡರ್ ಸರಿಗಿಲ್ಲ ಅಂತ ಕೋರ್ಟ್ಗೆ ಬರೋಕ್ಕಾಗಲ್ಲ ಅಂತ ಹೇಳಕ್ ಬರೋಲ್ಲ. Okay. Everybody has a legal remedy. A writ jurisdiction is always there. Principles of natural justice has to be followed, alva. ಹೌದು. ಅದಕ್ಕೆ ಕೋರ್ಟ್ ಈಗ ಸದ್ಯಕ್ಕೆ ಏನ್ ಆಗೋದ್ ಬೇಡ, ಅವ್ರು ತೀರ್ಮಾನ ಮಾಡಬೇಕು. ಗವರ್ನರ್ ವೆದರ್ he exceeded his jurisdiction, whether he did not consult the council of ministers and passed an order, whether his order was a speaking order, ಇದೆಲ್ಲ ಅವ್ರು ನೋಡ್ಬಿಟ್ಟು ಆರ್ಡರ್ ಮಾಡ್ತಾರೆ. ಓಕೆ.
ಸೊ 29ನೇ ತಾರೀಕು ಅವಕಾಶ ಇದೆ. ಎಲ್ಲರೂ ಕೂಡ ಅಬ್ಜೆಕ್ಷನ್ಸ್ ಫೈಲ್ ಮಾಡಬೇಕು, ದೂರುದಾರರ ಪರ ವಕೀಲರು. ಕರೆಕ್ಟ್. ಎಲ್ಲರೂ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ನಮ್ ಪರವಾಗಿ ನಮ್ಗೆ ಏನೆಲ್ಲ ಇದು ಆರ್ಗ್ಯುಮೆಂಟ್ಸ್ ಮಾಡ್ಬೇಕು ಅದೆಲ್ಲ ಮುಗಿಸ್ಬಿಡ್ತೀವಿ. 29ನೇ ತಾರೀಕು ಆದ್ಮೇಲೆ ಜಡ್ಜ್ಮೆಂಟ್ ಬರುತ್ತೆ. ಓಕೆ, ಅದ್ರ ಪ್ರಕಾರ ಸ್ಪೆಷಲ್ ಜಡ್ಜ್ ಕ್ಯಾನ್ ದೆನ್ ಕಂಟಿನ್ಯೂ. ಅದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆ ನಂತರ ತೀರ್ಪು ಕೊಡಬಹುದು ಅಂತ. ಹೌದು. ಬಟ್ ಈಗ ರಾಜ್ಯಪಾಲರು ಏನು 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ತನಿಖೆಗೆ, ಅದಕ್ಕೂ ಈ ಜಡ್ಜ್ಮೆಂಟ್ಗೂ ದೇರ್ ಇಸ್ ನೋ ಕನೆಕ್ಷನ್, ಐ ಬಿಲೀವ್. So there is one way of looking at it. 17A normally is when you have done it in your official capacity anta. ನಾವು by way of abundant caution ನಾವು sanction ತಗೊಂಡಿದ್ವಿ. ಯಾಕಂದ್ರೆ ಸ್ಪೆಷಲ್ ಜಡ್ಜ್ he did not want to proceed until and unless there was sanction. ಓಕೆ ಓಕೆ. ಸೊ ನಮಗೆ ನಾಳೆ ಅದು ಪ್ರೊಸೀಡ್ ಆಗಿ ಸ್ಯಾಂಕ್ಷನ್ ಇಲ್ಲ ಅಂತ ಅದ್ರ ಮೇಲೆ ತಿರ್ಗಾ ಬರ್ತಾರೆ ಅಂತ by way of abundant caution ನಾವು ಸ್ಯಾಂಕ್ಷನ್ ತಗೊಂಡಿದ್ವಿ. ನಾನು ಅರ್ಥ ಮಾಡ್ಕೊಂಡಂಗೆ 17A ಅನ್ನೋದು ತನಿಖಾ ಸಂಸ್ಥೆಗೆ ಅಥವಾ ತನಿಖಾಧಿಕಾರಿಗಳಿಗೆ ಕೊಡುವ ಪರವಾನಿಗೆ, 19ನಲ್ಲಿ ಕೊಟ್ಟರೆ ಅದು ನ್ಯಾಯಾಲಯಕ್ಕೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೆ ಮೇಡಮ್. ಇದನ್ನ ಇಲ್ಲ, 19 ಕಮ್ಸ್ ಅಟ್ ಅ ಲಿಟಲ್ ಲೇಟರ್ ಸ್ಟೇಜ್. ಓಕೆ. ಅದು ಫಾರ್ ಎಕ್ಸಾಂಪಲ್ ಈಗ ಇನ್ವೆಸ್ಟಿಗೇಷನ್ ಒಬ್ರು ಏಜೆನ್ಸಿಗೂ ಕೊಡ್ತಾರೆ, ಲೋಕಾಯುಕ್ತಗೆ, CBIಗೆ. ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವರು ರಿಪೋರ್ಟ್ ಕೊಟ್ಟು then they would have to in fact under 19 seek permission to prosecute. Okay, okay, okay. Aita. So it's under 17A normally the protection is only this. Okay. Normally police officers sometimes exceed their jurisdiction and they exceed their powers and go and register complaints unnecessarily. Therefore 17A was brought in as a protection. Got it. In fact, Justice Nag Prasanna himself has passed an order in the High Court stating that 17A would also apply to private complaint reports. Okay, okay. ಇವತ್ತು ಅಭಿಷೇಕ್ ಸಿಂಘ್ವಿ ಅವರು ಏನ್ ಆರ್ಗ್ಯುಮೆಂಟ್ ಮಾಡಿದ್ರು, ನೀವು ಪ್ರೈವೇಟ್ ಕಂಪ್ಲೇನೆಂಟ್ 17A ಅಲ್ಲಿ ನೀವು ಹೆಂಗೆ ಹೋಗಿ ಸ್ಯಾಂಕ್ಷನ್ ಗೆ ಅಪ್ಲೈ ಮಾಡಬಹುದು ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಹೌದು, ಅದು ತಪ್ಪು. ಯಾಕೆಂದ್ರೆ ಜಸ್ಟಿಸ್ ನಾಗ್ ಪ್ರಸನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಇಟ್ ಇಸ್ ನಾಟ್ ಜಸ್ಟ್ ಮೆಂಟ್ ಫಾರ್ ಪೊಲೀಸ್ ಆಫೀಸರ್ಸ್. ನಾವು ಪ್ರೈವೇಟ್ ಪಾರ್ಟೀಸ್ ಆಗಿ ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಹೋಗಿ ರಿಜಿಸ್ಟರ್ ಮಾಡಕ್ ಹೋದ್ರೆ ನಮಗೂ ಸ್ಯಾಂಕ್ಷನ್ ಇರಲೇಬೇಕು ಅಂತ ಹೇಳಿದ್ದಾರೆ. Therefore it was absolutely essential. ಸೊ ಜಡ್ಜ್ಮೆಂಟ್ ಕೊಟ್ಟಿರುವ ನಾಗಪ್ರಸನ್ನ ಅವರ ಮುಂದೆನೇ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ವಾದ ಮಾಡಿದ್ರು. ಹೌದು. ಸೊ ಫೈನಲ್ ಜಡ್ಜ್ಮೆಂಟ್ ನಲ್ಲಿ ಆ ವಿಷಯ ಪ್ರಸ್ತಾಪಿಸ್ತಾರೆ ಆಗಿದ್ರೆ ನಾಗಪ್ರಸನ್ನರು. ಅಬ್ಸಲ್ಯೂಟ್ಲಿ ಅದ್ ನೋಡ್ಲೇಬೇಕು. ಅದ್ ಮಾತ್ರ ಅಲ್ಲ, ಇನ್ನೊಂದು ಅವ್ರು ಹೇಳ್ತಾ ಇದ್ರು ಹೊಸ ಆಕ್ಟ್ ಪ್ರಕಾರ ಅವರು ರಿಜಿಸ್ಟರ್ ಮಾಡಿದ್ದಾರೆ ಅಂತ. ಜಸ್ಟಿಸ್ ನಾಗ್ ಪ್ರಸನ್ನ ಅವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಟು ಆಲ್ ಪೊಲೀಸ್ ಸ್ಟೇಷನ್ಸ್, ದೇ ಹ್ಯಾವ್ ಟು ಸ್ಟಾರ್ಟ್ ರಿಜಿಸ್ಟರಿಂಗ್ ಕಂಪ್ಲೇಂಟ್ಸ್ ಓನ್ಲಿ ಅಂಡರ್ ದ ನ್ಯೂ ಆಕ್ಟ್ ಅಂತ ಅವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಸ್. ಸೊ ದೀಸ್ ಆರ್ ಥಿಂಗ್ಸ್ ದಟ್ ದೇ ಕ್ಯಾನಾಟ್ ಓವರ್ಕಮ್. ನಮಗೆ ಅಕಾಡೆಮಿಕಲಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಜೆಷನ್ ಅನ್ನ, ಏಡ್ ಅಂಡ್ ಅಡ್ವೈಸ್ ಅನ್ನ ಈ ವಿಷಯದಲ್ಲಿ ರಾಜ್ಯಪಾಲರು ನಿರಾಕರಿಸಿದ ಎಷ್ಟು ಕರೆಕ್ಟು ಎಷ್ಟು ತಪ್ಪು ಅನ್ನೋ ತಿಳ್ಕೊಳ್ಳೋದು ಅಕಾಡೆಮಿಕಲಿ ಬಹಳ ಇಂಟ್ರೆಸ್ಟ್ ನಮಗೆ ಮೇಡಮ್. ಹೌದು, ಇಟ್ ಇಸ್ ಕ್ವೈಟ್ ಅನ್ ಇಂಟ್ರೆಸ್ಟಿಂಗ್ ಏರಿಯಾ. ಯಾಕೆಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳೋದನ್ನ ಗವರ್ನರ್ ಹಿ ಹ್ಯಾಸ್ ಟು ಕನ್ಸಿಡರ್ ಮಾಡ್ಬಿಟ್ಟು ಹಿ ಡಸ್ ಹ್ಯಾವ್ ದ ಡಿಸ್ಕ್ರಿಷನರಿ ಪವರ್ಸ್ ವೆದರ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್. ಎಸ್. ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳಿದನ್ನೇ ಕೇಳಬೇಕು ಅಂತ ಇದ್ರೆ ದಿಸ್ ಎಂಟೈರ್ 17A ಪ್ರೊಸೀಜರ್ ಇಟ್ ಸೆಲ್ಫ್ ವುಡ್ ಬಿ ಅ ಫ್ಯೂಟೈಲ್ ಎಕ್ಸರ್ಸೈಸ್. ಯಾಕೆಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾರ್ಮಲಿ ವಿಲ್ ಓನ್ಲಿ ಪ್ರೊಟೆಕ್ಟ್ ದೇರ್ ಓನ್ ಪೀಪಲ್. Obviously. Therefore, there is a 5-bench Supreme Court judgment by Justice Santosh Hegde and others, which clearly states that if the Council of Ministers have a biased opinion, yes, then the governor is not bound to go by that. Adike he can proceed on his own. ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಏನು ಬರುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ಅಯ್ಯಂಗಾರ್ ಮೇಡಮ್. ವಿಶ್ ಯು ಆಲ್ ದ ಬೆಸ್ಟ್. ನಮಸ್ಕಾರ. ಥ್ಯಾಂಕ್ ಯು. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.